ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ನಾನು ಬಂದಿರೋದು ಕೃಷ್ಣ ಮಠ ಟೆಂಪಲ್. ಕೃಷ್ಣ ಮಠ ಈ ಥರ ಇದೆ. ಕೃಷ್ಣ ಮಠ ಟೆಂಪಲ್ ವ್ಯೂ. ನಾ ಇವಾಗ ಸಾಯಂಕಾಲ ಬಂದಿರೋದು. ಸಾಯಂಕಾಲ ಆಗಿದೆ ಆಲ್ರೆಡಿ. ಸೊ ಲೈಟಿಂಗ್ಸ್ ಎಲ್ಲ ಕಲರ್ಫುಲ್ ಆಗಿದೆ. ಆಮೇಲೆ ದರ್ಶನ ಮಾಡಲಿಕ್ಕೆ ಅಂತ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಈ ಸೈಡಿಂದನೂ ಲೈನ್ ಇದೆ ಆ್ಯಂಡ್ ಈ ಸೈಡಿಂದನೂ ಲೈನ್ ಇದೆ. ಇವಾಗ ಒಳಗಡೆ ಹೋಗೋಕ್ಕೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೊರಗಡೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋ ಅಂತ ಮಾಡ್ಕೊತ ಇಲ್ಲಿ ಈ ದೇವಸ್ಥಾನದ ಫಿಲೋಸಫರ್ ಅಂತ ಬಂದಂದ್ರೆ ಅದು 13ನೇ ಶತಮಾನದಲ್ಲಿ ಸ್ಟಾರ್ಟ್ ಆಗಿರೋದು. ಮಧ್ವಾಚಾರ್ಯರು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಪ್ರಸ್ತಾಪನೆ ಮಾಡಿರೋದಲ್ಲ ಮಧ್ವಾಚಾರ್ಯರು. ಸೊ ಅದಾದಮೇಲೆ ಇದು ಭಾಳ ಫೇಮಸ್ ಆಗಿ ಸ್ಟಾರ್ಟ್ ಕೂಡ ಆಗಿದೆ ದೇವಸ್ಥಾನ. ಆ್ಯಂಡ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟೆಂಪಲ್ ಅಂತಲೇ ಹೇಳ್ಬೋದು ಇದು ಇಡೀ ಕರ್ನಾಟಕದೊಳಗಡೆ. ಫಸ್ಟ್ ಟೈಮ್ ಬಂದಿರೋದು ಆ್ಯಂಡ್ ಬರಬೇಕಂತ ಅಂದ್ಕೊಂಡೆ, ಆದರೆ ಇವಾಗ ಬಂದಿದ್ದೀನಿ ಫೈನಲಿ. ಸೊ ಹೋಗೋಣ ಒಳಗಡೆ ಹೇಗಿದೆ ಅಂತ ನೋಡೋಣ. ನಮ್ಮ ಕನಕದಾಸವರ ಕಿಂಡಿ ಅಂತ ಆಗಿರೋದು. ಸೊ ಇದರದೇ ಒಂದು ಹಿಸ್ಟ್ರಿ ಇದೆ. ಸೊ ಅದು ಏನಂತಂದ್ರೆ ಸ್ಮಾಲ್ ಹಿಸ್ಟ್ರಿ ನಂಗೆ ಗೊತ್ತಿರೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿರೋದು ಒಂದು ಫೇಮಸ್ ಹಿಸ್ಟ್ರಿ ಏನಂತಂದರೆ, ಸೊ ಕನಕದಾಸ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಆಲ್ಮೋಸ್ಟು. ಸೊ ಕನಕದಾಸರ ಕಿಂಡಿ ಅನ್ನೋದು ಎಲ್ಲಿ ಫೇಮಸ್, ಈ ಟೆಂಪಲಲ್ಲೇ ಫೇಮಸ್ ಇರೋದು ಕನಕದಾಸನ ಕಿಂಡಿ. ಸೊ ಇದಕ್ಕೊಂದು ಹಿಸ್ಟ್ರಿನೇ ಇದೆ. ಏನಪ್ಪ ಅಂತಂದ್ರೆ ಕನಕನ ಕಿಂಡಿ ಏನು ಅನ್ನೋದಾದರೆ ಒಂದು ಸ್ಮಾಲಾಗಿ ಹಿಸ್ಟ್ರಿ ಹೇಳ್ಬೋದು. ಸೊ ಕನಕದಾಸರು ಒಂದು ಟೈಮು ಇಲ್ಲಿ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿರ್ತಾರಂತೆ. ಸೊ ಅವಾಗ ಕೊಟ್ಟಾಗ ಇಲ್ಲಿರೋ ದೇವಸ್ಥಾನ ವರ್ಕರ್ಸು ಸೊ ಅವ್ರನ್ನ ಒಳಗಡೆ ಎಂಟ್ರಿ ಕೊಡಲಿಕ್ಕೆ ಬಿಟ್ಟಿರಂಗಿಲ್ಲ. ಸೊ ಅದಕ್ಕೋಸ್ಕರ ಅವರು ನಾನು ಹೇಗಾದರೂ ಮಾಡಿ ದರ್ಶನ ಪಡಿಲೇಬೇಕು ದೇವ್ರದ್ದು ಅಂತ ಹೇಳಿಕೊಂಡು ಸೊ ದೇವಸ್ಥಾನದಿರೋ ಒಂದು ಸೈಡಲ್ಲಿರೋದು ಪ್ಲೇಸಲ್ಲಿ ಕುಂತ್ಕೊಂಡು ಪ್ರೇಯರ್ ಮಾಡ್ತಾರೆ. ಸೊ ಪ್ರೇಯರ್ ಮಾಡಬೇಕಾದ್ರೆ ಅವ್ರು ಪ್ರೇಯರೆಲ್ಲ ಮಾಡ್ತಾ ಇರಬೇಕಾದ್ರೆ ಭಾಳ ದಿನ ಆಗುತ್ತೆ. ಸೊ ಅದಕ್ಕೆ ಭಾಳ ದಿನ ಆದಮೇಲೆ ಕೃಷ್ಣ ಏನು ಮಾಡ್ತಾನೆ ಅಂದರೆ ಅವರ ಭಕ್ತಿಗೆ ಮನಸ್ಸೋತು ಹೊರಗಡೆ ಕುಂತಿರುವಂಥ ಕೃಷ್ಣ ಏನು ಮಾಡ್ತಾನೆ, ಕನಕದಾಸರು ಹೊರಗಡೆ ಕುಂತಿದ್ದಾರೆ. ಸೊ ಆವಾಗ ತಿರುಗಿ ನೋಡ್ತಾರಂತೆ. ಸೊ ಆ ತಿರುಗಿ ನೋಡಿರುವಂಥ ಒಂದು ಪ್ಲೇಸು ಅದೇ ಕನಕನ ಕಿಂಡಿ. ಅದೇ ಔಟ್ಸೈಡ್ ಬರುತ್ತೆ. ಆ್ಯಕ್ಚುಲಿ ಇನ್ಸೈಡ್ ಒಳಗಡೆ ಹೋಗ್ಬೇಕು. ಇಲ್ಲಿ ಇದು ಇನ್ಸೈಡ್ ಆ್ಯಕ್ಚುಲಿ ತೋರಿಸ್ತಿದ್ದೆ. ಇದು ಇನ್ಸೈಡು. ಇಲ್ಲಿಂದ ಆ್ಯಕ್ಚುಲಿ ಹೋಗ್ಬೇಕಾಗುತ್ತಾ, ಒಳಗಡೆ ಹೋಗಿ ದೇವಸ್ಥಾನಕ್ಕೆ ಲೈಕ್ ದರ್ಶನ ಮಾಡಬೇಕಾಗುತ್ತಾ. ಕನಕದಾಸರು ಕುಂತಿರೋಂಥ ಪ್ಲೇಸು ಇದು. ಓಕೆನಾ. ಈ ಪ್ಲೇಸಲ್ಲಿ ಕುಂತ್ಕೊಂಡು ಏನು ಮಾಡಿದ್ರೆ ಪ್ರೇಯರ್ ಮಾಡಿದಾರೆ. ಸೊ ಅವರ ಭಕ್ತಿಗೆ ಮನಸ್ಸತ್ತ ಕೃಷ್ಣ ಏನು ಮಾಡ್ತಾನೆ ಅಂತಂದ್ರೆ, ಸೊ ತಿರುಗಿ ನೋಡಿದಾಗ ಅಲ್ಲಿಂದ ಒಂದು ದರ್ಶನ ಕನಕದಾಸರಿಗೆ ಸಿಗುತ್ತೆ. ಸೊ ಅದೇನೇ ಕನಕದಾಸರ ಕಿಂಡಿ ಅಂತಂದು ಪ್ರಸಿದ್ಧವಾಗಿದೆ. ಇದೊಂದು ಸ್ಮಾಲ್ ಹಿಸ್ಟ್ರಿ ಆ್ಯಂಡ್ ಸಿಕ್ಕಾಪಟ್ಟೆ ಹಿಸ್ಟ್ರಿ ಇದೆ. ಇದನ್ನು ಮಧ್ವಾಚಾರ್ಯರು ಆ್ಯಕ್ಚುಲಿ 13ನೇ ಶತಮಾನ ಕಾಲದೊಳಗಡೆ ಪ್ರಸ್ತಾಪನೆ ಮಾಡಿರೋದು. ಸೊ ಅವಾಗಿಂದನೂ 13ನೇ ಶತಮಾನ ಕಾಲದಿಂದನೂ ಈ ದೇವಸ್ಥಾನನ ಪೂಜೆ ಮಾಡಲಾಗ್ತಾ ಇದೆ. ಆ್ಯಂಡ್ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ದರ್ಶನ ಎಲ್ಲ ಮಾಡಲಿಕ್ಕೆ ಆಗಲ್ಲ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಇದಾದಮೇಲೆ ನೆಕ್ಸ್ಟು ಏನಿಲ್ಲ ಮತ್ತೆ ಊರಿಗೆ ಹೋಗಬೇಕು. ಆಮೇಲೆ ಸಿಕ್ಕಾಪಟ್ಟೆ ಇಲ್ಲೆಲ್ಲ ಕೃಷ್ಣನ ಟೆಂಪಲಲ್ಲಿ ರೂಮ್ಸ್ ಎಲ್ಲ ಇದೆ. ಅದು ದೇವಸ್ಥಾನದ ರೂಮ್ಸು. ಸೊ ಚೆನ್ನಾಗಿದೆ ಸ್ಟ್ರಕ್ಚರ್ ಎಲ್ಲ. ಆ್ಯಂಡ್ ಇಲ್ಲಿ ಬಂದುಬಿಟ್ರೆ ಇಲ್ಲೊಂದು ಯಾವುದೋ ವ್ಯೂ ಇದೆ. ಬಟ್ ಯಾವುದಂತ ನಾವು ನೋಡೋಣ ಬನ್ನಿ. ಮಾರ್ಕೆಟಿಂಗ್ ಎಲ್ಲ ಇದೆ. ಆ್ಯಂಡ್ ಕರ್ನಾಟಕದಲ್ಲಿ ಅತಿ ಪ್ರಸಿದ್ಧವಾದ ದೇವಸ್ಥಾನ ಅಂದರೆ ಇದು ಒಂದು ಕೂಡ. ಆ್ಯಂಡ್ ಕೃಷ್ಣನ ಟೆಂಪಲ್ ಆ್ಯಕ್ಚುಲಿ 2 ವಿಸಿಟ್ ಆಗೋಕ್ಕಾಯಿತು ನಾನಿವಾಗ. ಒಂದು ಇಸ್ಕಾನ್ ಟೆಂಪಲ್, ಅದು ಕೃಷ್ಣನ ದೇವಸ್ಥಾನನೇ. ಆ್ಯಂಡ್ ಅದು ಬಂದುಬಿಟ್ರೆ ಕೃಷ್ಣ ಮಠ ಟೆಂಪಲ್. ಹೋದಾಗೆಲ್ಲ ನಾನು ಕೃಷ್ಣನ ಭೇಟಿ ಆಗ್ತಾ ಇರ್ತೀನಿ. ಕೃಷ್ಣ ಒಂದಿನಾದರೂ ವರ ಕೊಡಲಿ ನನ್ನ ಸಕ್ಸಸ್ಗೆ ಅಂತ ಕೇಳ್ಕೊತಿದ್ದೀನಿ. ನೋಡಿ ಟೆಂಪಲ್ ಇಲ್ಲಿ ಲೈನೆಲ್ಲ ಇರುತ್ತೆ. ಸೊ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಲೈನ್ ಮುಖಾಂತರ ಹೋಗ್ಬಿಟ್ಟು ಇಲ್ಲಿ ಒಳಗಡೆ ಇದೆ. ಸೊ ಒಳಗಡೆಯಿಂದ ಇಲ್ಲಿ ಬಿಡ್ತಾರಲ್ಲ, ಸೊ ಇಲ್ಲಿಂದ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಆ ಕಡೆಯಿಂದ ಎಕ್ಸಿಟ್ ಆಗ್ಬೋದು.
ನಮ್ಮ ಕೃಷ್ಣ ಮಠ ರೀ. ಆಮೇಲೆ ಇಲ್ಲಿ ಜ್ಯುವೆಲರ್ಸ್ ಎಲ್ಲ ಇದೆ, ಸೊ ಏನಾದರೂ ತೊಗೋಬೋದು. ಆ್ಯಂಡ್ ಈ ಕಡೆ ವ್ಯೂ ಎಲ್ಲ ಇದೆ. ಕೃಷ್ಣ ಮಠ ನೋಡಲಿಕ್ಕೆ 2 ಕಣ್ಣು ಕೂಡ ಸಾಲದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕೃಷ್ಣ ಯಾರಿಗೆಲ್ಲ ಇಷ್ಟ ಇಲ್ಲ, ನಮ್ಮ ಹುಡುಗಿರಿಗೆ ಅಂದರೆ ನಮ್ಮ ಕೃಷ್ಣ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇಲ್ಲೊಂದೇನೋ ಇನ್ಸೈಡ್ ಒಳಗಡೆ ಇದೆ, ಸೊ ಗೊತ್ತಿಲ್ಲ. ಬನ್ನಿ ಹೋಗೋಣ ಇದೇನಂತ. ಇದು ಒಂದು ಕೃಷ್ಣ ಮಠ ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಇದೊಂದು ದೇವಸ್ಥಾನ. ಸೊ ಇಲ್ಲಿ ಒಳಗಡೆ ಶಿವಂದು ಮತ್ತು ಪಾರ್ವತಿದು ಫೋಟೋ ಹಾಕಿದ್ದಾರೆ. ನನಗನ್ಸಿದ ಮಟ್ಟಿಗೆ ಮೇ ಬಿ ಶಿವನ ದೇವಸ್ಥಾನ ಅನ್ಕೊತೀನಿ, ಬಟ್ ಗೊತ್ತಿಲ್ಲ ಏನಿದೆ ಅಂತ. ಇವಾಗ ಇಲ್ಲಿ ಹೋಗೋಣ ಕೃಷ್ಣ ಮಠ ಮುಗಿಸ್ಕೊಂಡು. ನಾನು ಗೆಸ್ ಮಾಡಿರೋ ಪ್ರಕಾರ ಶಿವನ ದೇವಸ್ಥಾನನೇ ಆ್ಯಕ್ಚುಲಿ ಚಂದ್ರಮೌಳೇಶ್ವರ ಅಂತ ಕರೀತಾರಂತೆ. ಸೊ ಕೇಳಿದೆ, ಸೊ ಶಿವ ಅಂತ ಕರೆಯಲ್ಲ, ಚಂದ್ರಮೌಳೇಶ್ವರ ಅಂತಲೇ ಕರೀತಾರೆ. ಸೊ ಇಲ್ಲಿ ಕೃಷ್ಣ ಮಠ ಟೆಂಪಲ್ ಇಲ್ಲಿನೂ ಕಾಣುತ್ತೆ. ನಮ್ಮ ಗೆಸ್ ಕರೆಕ್ಟ್ ಇರುತ್ತೆ ಯಾವಾಗಲೂ. ಕೃಷ್ಣ ಮತ್ತು ಪರಮಾತ್ಮ ಲೈಕ್ ಭಾಳ ಏನು ಸ್ನೇಹಿತ ಇರುವಂಥ ದೇವರು ಕೂಡ. ಸೊ ಹಂಗಾಗಿ ಇರ್ಬೋದಂತ ಗೆಸ್ಸಿಂಗು ಕರೆಕ್ಟ್. ದೇವ್ ಚಂದ್ರಮೌಳೇಶ್ವರ ಅಂದ್ರೆ ನಂಗೆ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಅವ್ರನ್ನ ಪೂಜಾರವ್ರನ್ನ ಕೇಳಿದೆ. ಸೊ ಅವ್ರು ಹೇಳಿದರು ಶಿವ ಅಂತ ಅರ್ಥ ಅಂತ. ಓಕೆ ಅಂತ ಹೇಳಿ ಬಂದೆ. ದೇವಸ್ಥಾನ ನೋಡಲಿಕ್ಕೆ ಚೆನ್ನಾಗಿದೆ. ಶಿವ ಕೃಷ್ಣನ ಮಠ ಒಳಗಡೆ ಬಂದಮೇಲೆ ಬಿಲ್ಡಿಂಗ್ಸ್ ಮತ್ತು ಇಲ್ಲಿ ಒಂದು ಗೆಸ್ಟ್ ರೂಮ್ ಕೂಡ ಇದೆ. ಸೊ ಅಲ್ಲಿ ಮೇ ಬಿ ಸ್ಟೇ ಇರಲಿಕ್ಕೆ ಅಲೋ ಮಾಡಿದ್ದಾರೆ ಅನಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಮುಂದೆ ಏನೋ ಇದೆ, ಆಗ್ತಾ ಇದ್ದೀನಿ, ಏನಿದೆ ಅಂತ ಗೊತ್ತಿಲ್ಲ. ನೋಡೋಣ ಎಲ್ಲ ತಿರ್ಗಾಡ್ಬಿಟ್ಟು. ನಾನು ಬೈಂದೂರಲ್ಲೇ ಇರೋದು. ಸೊ ಬೈಂದೂರಿಂದ ಇಲ್ಲಿಗೆ ಒಂದು 2 hour ಜರ್ನಿ ಅಷ್ಟೇ. ಬಟ್ ನಾನು ಭಾಳ ದಿನ ಆಯಿತು, ಒಂದು 7 month ಆಯಿತು ಅಂದರೂ ಫಸ್ಟ್ ಟೈಮ್ ಬಂದಿದ್ದೆ, ಮತ್ತೆ ವಾಪಸ್ ಬಂದಿರಲಿಲ್ಲ. ಸೊ ಇವಾಗ ಬಂದಿದ್ದೀನಿ ಮತ್ತೆ. ಯಾರೆಲ್ಲ ಇನ್ನೂ ವಿಸಿಟ್ ಆಗಿಲ್ಲ, ಸೊ ವಿಸಿಟ್ ಕೊಡಿ, ಕೃಷ್ಣನ ನೋಡಿ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಈಸ್ ಮೈ ಡೇ. ಇವತ್ತು ಎಂಡ್ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ವಿತ್ ಎವ್ರಿ ಒನ್. ಟಾಟಾ.